ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಫ್ರಮ್ ಸೋಲ್. ಸೊ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ನನ್ನ ಹೆಸರು ಚೈತ್ರ. ನಾನು ಯೂಶ್ವಲ್ ಆಗಿ ಹೇರ್ ಕೇರ್, ಸ್ಕಿನ್ ಕೇರ್ ಹಾಗೆ ಮೇಕಪ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೆನ್ಸಿಟಿವ್ ಅಂತ ಹೇಳ್ಬೋದು, ಹಾಗೆಯೇ ತುಂಬಾ ಯೂಸ್ಫುಲ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳಿದರೆ ಪ್ಯಾಂಟಿ ಲೈನರ್ಸ್. ಎಸ್, ನನ್ನ ಫ್ರೆಂಡ್ಸ್ ಲೈನಲ್ಲೇ ಎಷ್ಟೋ ಜನಕ್ಕೆ ಪ್ಯಾಂಟಿ ಲೈನರ್ಸ್ ಬಗ್ಗೆ ಇನ್ನೂ ಗೊತ್ತಿಲ್ಲ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಐ ಆಮ್ ವೆರಿ ಶೋರ್ ದಟ್ ಹೊರಗಡೆ ಎಷ್ಟೋ ಜನಕ್ಕೆ ಪ್ಯಾಂಟಿ ಲೈನರ್ಸ್ನ ಹೇಗೆ ಯೂಸ್ ಮಾಡೋದು, ಅದರಿಂದ ಏನು ಉಪಯೋಗ ಇದೆಲ್ಲ ಗೊತ್ತಿರಲ್ಲ. ಸೊ ದಟ್ ನಾನಿವತ್ತು ಈ ಟಾಪಿಕ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸ್ವಲ್ಪ ಜನಕ್ಕಾದರೂ ಯೂಸ್ ಆಗಲಿ, ಸ್ಪೆಷಲಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಥವಾ ಟೀನೇಜರ್ಸ್ ಅಥವಾ ಅಡಲ್ಟ್ಸ್ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುವಂಥ ಕಂಟೆಂಟೇ ಇದು. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆಯೇ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶ್ಯೂರಿಟಿ ಕೊಡ್ತೀನಿ. ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಾಗಿ ಪ್ಯಾಂಟಿ ಲೈನರ್ಸ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಇಷ್ಟು ಚಿಕ್ಕದಾದಂಥ ಒಂದು ಛೋಟ ಪ್ಯಾಕಲ್ಲಿ ಬಂದಿರುತ್ತೆ ಪ್ಯಾಂಟಿ ಲೈನರ್ಸ್. ನೀವು ಇದನ್ನು ಓಪನ್ ಮಾಡ್ಬೋದು. ಓಪನ್ ಮಾಡಿದಾಗ ನೋಡಿ, ಮ್ಯಾಕ್ಸಿಮಮ್ ಅಂದರೆ ಇಷ್ಟು ದೊಡ್ಡದಾಗಿ ಬರುತ್ತೆ. ಇದು ಜಾಸ್ತಿ ಲಿಕ್ವಿಡ್ನ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದಕ್ಕಿರೋದಿಲ್ಲ. ಎಸ್, ಯಾಕಂತ ಹೇಳಿದರೆ ಇದನ್ನು ನಾವು ಮೇನ್ ಪರ್ಪಸ್ ಬಂದುಬಿಟ್ಟು ಮೆನ್ಸ್ಟ್ರಲ್ ಪೀರಿಯಡ್ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡೋದಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದರೆ, ಪೀರಿಯಡ್ ಸೈಕಲ್ ಬಂದಿರುತ್ತೆ, ಸೈಕಲ್ ಹತ್ರದಲ್ಲೇ ಇರುತ್ತೆ, ಬಟ್ ಡೌಟ್ ಇರುತ್ತೆ ಪೀರಿಯಡ್ಸ್ ಆಗ್ಬೋದು ಅಥವಾ ಆಗದೇ ಇರ್ಬೋದು ಅಂತ ಹೇಳ್ಬಿಟ್ಟು ಅಂಥ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಎಮರ್ಜೆನ್ಸಿ ಪರ್ಪಸ್ಸಿಗೆ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ ಆಫ್ಟರ್ 3 or 4 days ಜಾಸ್ತಿ ಫ್ಲೋ ಇರೋದಿಲ್ಲ. ಸೊ ಅಂಥ ಟೈಮಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸುಮ್ಮನೆ ಪ್ಯಾಡ್ ಯೂಸ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಪ್ಯಾಂಟಿ ಲೈನರ್ಸಲ್ಲಿ ಬೇರೆ ಬೇರೆ ಬ್ರ್ಯಾಂಡಿನ ಸಿಗುತ್ತೆ. ಪಿ ಸೇಫ್ ಆಗಿರ್ಬೋದು ಅಥವಾ ಸ್ಟೇ ಫ್ರೀ, ಸೋಫಿ, ವಿಸ್ಪರ್, ಈ ಥರ ಬೇರೆ ಬೇರೆ ಬ್ರ್ಯಾಂಡಿನ ಸಿಗುತ್ತೆ. ಬಟ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಬಂದುಬಿಟ್ಟು ವಿಸ್ಪರ್ದು ಡೈಲಿ ಲೈನರ್ಸ್. ಈ ಥರದ ಒಂದು ಪ್ಯಾಕನ್ನು ತೊಗೊಂಡ್ರೆ ನಿಮಗೆ 105 rupees ಆಗುತ್ತೆ. ಇದರಲ್ಲಿ ಟೋಟಲ್ 20 ಪ್ಯಾಡ್ ಸಿಗುತ್ತೆ. ತುಂಬಾ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ಸೊ ಇವಾಗ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಯೂಶ್ವಲಾಗಿ ಟೀನೇಜರ್ಸಿಗೆಲ್ಲ ಏನಾಗುತ್ತೆ ಅಂತ ಹೇಳಿದರೆ ವೈಟ್ ಡಿಸ್ಚಾರ್ಜ್ ತುಂಬಾ ಇರುತ್ತೆ. ವೈಟ್ ಡಿಸ್ಚಾರ್ಜ್ ಆದಾಗ ನೀವು ಕಾಟನ್ ಬಟ್ಟೆ ಎಲ್ಲ ಹಾಕೊಂಡಿದ್ದಾಗ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಕಾಟನ್ ಪ್ಯಾಂಟೀಸ್ ಎಲ್ಲ ವೇರ್ ಮಾಡಿರುವಾಗ ನಿಮಗೆ ಏನಂತ ಹೇಳಿದರೆ ತುಂಬ ವಾಕ್ ಮಾಡೋಕ್ಕಿದ್ರೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸಿಗೆಲ್ಲ ತುಂಬ ಗೊತ್ತಿರುತ್ತೆ, ಇದ್ರದ್ದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅಂಥವರು ಈ ಥರದ ಒಂದು ಪ್ಯಾಂಟಿ ಲೈನರ್ಸ್ನ ಯೂಸ್ ಮಾಡ್ಬೋದು. ಎವ್ರಿಡೇ ಪ್ಯಾಡ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ಥರದ ಪ್ಯಾಂಟಿ ಲೈನರ್ಸ್ ತುಂಬ ಚಿಕ್ಕದಿರುತ್ತೆ, ತುಂಬ ತಿನ್ನಾಗೂ ಕೂಡ ಇರುತ್ತೆ. ನಾನು ನಿಮಗೆ ತೋರಿಸ್ತೇನೆ ನೋಡಿ, ತುಂಬಾ ತಿನ್ನಿರುತ್ತೆ. ಸೊ ಗೊತ್ತೇ ಆಗೋದಿಲ್ಲ. ಆರಾಮ್ಸೆ ನೀವು ಇದನ್ನು ಹಾಕ್ಕೊಂಡ್ಬಿಟ್ಟು ಜೀನ್ಸ್ ಎಲ್ಲ ವೇರ್ ಮಾಡ್ಬೋದು, ನೋ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸೊ ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಈಗ ಪ್ಯಾಂಟಿ ಲೈನರ್ಸ್ ಆ್ಯಂಡ್ ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ ಇವೆರಡಕ್ಕೂ ಇರೋವಂಥ ಒಂದು ಡಿಫ್ರೆನ್ಸನ್ನು ನೋಡ್ಕೊಳ್ಳೋಣ. ಸೊ ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ ಏನಿದೆ ಅದು ಇಷ್ಟುದ್ದ ಬರುತ್ತೆ. ಓಪನ್ ಮಾಡಿದಾಗ ಇಷ್ಟುದ್ದ ಇರುತ್ತೆ. ಪ್ಲಸ್ ಇದರಲ್ಲಿ ವಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೈಡಲ್ಲಿ ಪ್ಯಾಂಟೀಸಿಗೆ ಅಟ್ಯಾಚ್ ಮಾಡೋಗಿರಲಿ ಮತ್ತು ಸ್ಟಿಕ್ಕಿ ಆಗಿರಲಿ, ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಪ್ಯಾಂಟಿ ಲೈನರ್ಸಲ್ಲಿ ನೋಡಿ, ಪ್ಯಾಂಟಿ ಲೈನರ್ಸ್ನ ಓಪನ್ ಮಾಡಿದಾಗ ಇಷ್ಟುದ್ದ ಬರುತ್ತೆ. ಇದಕ್ಕೆ ಕಂಪೇರ್ ಮಾಡಿದರೆ ನಾಟ್ ಇವನ್ ಹಾಫ್ ಅಂತ ಹೇಳ್ಬೋದು. ಇದರ ಅರ್ಧದಷ್ಟು ಕೂಡ ಪ್ಯಾಂಟಿ ಲೈನರ್ಸ್ ಇರೋದಿಲ್ಲ. ಹಾಗೆ ಇದರಲ್ಲಿ ವಿಂಗ್ಸ್ ಏನು ಬರೋದಿಲ್ಲ, ತುಂಬಾ ಚಿಕ್ಕದಾಗಿರುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಎಲ್ಲ ಪ್ಯಾಂಟಿ ಲೈನರ್ಸಲ್ಲೂ ಕೂಡ ಸೇಮ್ ಪ್ಯಾಡ್ಸಿಗೆ ಬರೋ ಥರನೇ ಹಿಂದ್ಗಡೆ ಈ ರೀತಿಯಾದಂಥ ಒಂದು ಶೀಟ್ನ ಕೊಟ್ಟಿರ್ತಾರೆ. ಇದನ್ನು ರಿಮೂವ್ ಮಾಡಿದಾಗ ಈ ಥರದ ಸ್ಟಿಕ್ಕಿ ಬ್ಯಾಕನ್ನು ಕೊಟ್ಟಿರ್ತಾರೆ. ಇದನ್ನು ನಾವು ನಮ್ಮ ಪ್ಯಾಂಟಿಗೆ ಅಪ್ಲೈ ಮಾಡಿದರೆ ಸಾಕು, ಅದು ಸ್ಟಿಕ್ ಆಗಿ ಕೂತ್ಕೊಳ್ಳುತ್ತೆ. ಸೇಮ್ ನೀವು ಹೇಗೆ ಪ್ಯಾಡ್ನ ಯೂಸ್ ಮಾಡ್ತಿರಲ್ಲ ಅದೇ ರೀತಿಯಾಗಿ. ಬಟ್ ಏನಂತ ಹೇಳಿದರೆ ಇದಕ್ಕೆ ವಿಂಗ್ಸ್ ಎಲ್ಲ ಏನು ಇರೋದಿಲ್ಲ. ಎಸ್ಪೆಷಲಿ ಈ ವಿಸ್ಪರ್ ಪ್ಯಾಂಟಿ ಲೈನರ್ಸಲ್ಲಿ ವಿಂಗ್ಸ್ ಇರೋದಿಲ್ಲ. ಬೇರೆ ಪ್ಯಾಂಟಿ ಲೈನರ್ಸ್ ಎಲ್ಲ ವಿಂಗ್ಸ್ ಕೂಡ ಬರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಸ್ಮಾಲು, XL, XXL ಈ ಥರ ಎಲ್ಲ ಸಿಗುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನ್ಸುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲ ಲೇಡೀಸಿಗೂ ಬರುವಂಥ ಒಂದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಏನಂತ ಹೇಳಿದರೆ ವೈಟ್ ಡಿಸ್ಚಾರ್ಜ್. ಸೊ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಬೇರೆ ಬೇರೆ ರೀಸನ್ಸ್ಗಳಿರುತ್ತೆ. ಸೊ ವೈಟ್ ಡಿಸ್ಚಾರ್ಜ್ ಆದಾಗ ಏನಾಗುತ್ತೆ, ಅವಾಗವಾಗ ನಿಮಗೆ ಪ್ಯಾಂಟೀಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸಪೋಸ್ ನೀವೇನಾದರೂ ಔಟ್ಸೈಡ್ ಇದ್ದೀರಾ ಅಂತ ಹೇಳಿದರೆ ಪ್ಯಾಂಟೀಸ್ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ, ಅಥವಾ ವಾಶ್ ಮಾಡೋದಂತೂ ಇನ್ನೂ ಕಷ್ಟ ಆಗ್ಬೋದು, ಫೆಸಿಲಿಟಿ ಇಲ್ಲದೇ ಇರ್ಬೋದು. ಸೊ ಅಂಥ ಟೈಮಲ್ಲಿ ನೀವು ಯಾವಾಗಲೂ ಕೂಡ ಈ ಥರದ ಒಂದು 2-3 ಪ್ಯಾಡನ್ನು ನೀವು ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡೋದಕ್ಕೂ ತುಂಬಾ ಈಸಿಯಾಗಿರುತ್ತೆ. ಕ್ಯಾರಿ ಮಾಡಿದರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಕೊಬೋದು, ಚೇಂಜ್ ಕೂಡ ಮಾಡ್ಕೊಬೋದು, ತುಂಬಾ ಈಸಿಯಾಗಿ. ಇನ್ನು ಈ ಥರದ ಪ್ಯಾಂಟಿ ಲೈನರ್ಸ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳೋದಾದರೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಎಲ್ಲಿವರೆಗೂ ಅಂದರೆ ನಾವು ಹೈಜಿನಿಟಿನ ಮೇಂಟೈನ್ ಮಾಡೋವರೆಗೂ. ಸೊ ಈ ಪ್ರತಿಯೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡುವಾಗ ಅದನ್ನು ಇಷ್ಟೇ ಪೀರಿಯಡ್ವರೆಗೂ ಯೂಸ್ ಮಾಡಬೇಕು ಅಂತ ಇರುತ್ತೆ. ಸಪೋಸ್ ನಾವು ಪ್ಯಾಡನ್ನು ಯೂಸ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ 6 hours ಯೂಸ್ ಮಾಡಬೇಕು ಅಂತ ಇರುತ್ತಲ್ವ. ಹಾಗೆಯೇ ಇದನ್ನು ಕೂಡ ಅಷ್ಟೇ, ಪ್ಯಾಂಟಿ ಲೈನರ್ಸ್ನು ಅಷ್ಟೇ, ಅದ್ರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಮಾತ್ರ ನಾವು ಅದನ್ನು ಯೂಸ್ ಮಾಡಬೇಕು. ಅದಾದ ನಂತರ ನಾವು ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ನಾವು ವಜೈನಲ್ ಏರಿಯಾನ ಅವಾಗವಾಗ ವಾಶ್ ಮಾಡ್ತಾ ಇರಬೇಕು. ಸೊ ಇದಿಷ್ಟನ್ನು ಹೈಜಿನಿಟಿ
ಮೂಮೆಂಟನ್ನು ನಾವು ಮೇಂಟೈನ್ ಮಾಡಿದರೆ ಬೇರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ಕೂಡ ಇರೋದಿಲ್ಲ. ಎವ್ರಿಥಿಂಗ್ ಗೋಸ್ ನಾರ್ಮಲ್ ಅಂತ ಹೇಳ್ಬೋದು. ಸೊ ಪ್ಯಾಂಟಿ ಲೈನರ್ಸ್ನ ಒಂದು ಲೈಫ್ ಸೇವಿಂಗ್ ಹ್ಯಾಕ್ಸ್ ಅಂತಲೇ ಹೇಳ್ಬೋದು. ಎಸ್, ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಇದನ್ನು ನಾವು ಪೀರಿಯಡ್ ಸೈಕಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ, ಪೀರಿಯಡ್ ಸೈಕಲ್ ಎಂಡ್ ಆಗುವಂಥ ಟೈಮಲ್ಲಿ, ಅದಷ್ಟೇ ಅಲ್ಲದೆ ವೈಟ್ ಡಿಸ್ಚಾರ್ಜ್ ಆಗುವಂಥ ಟೈಮಲ್ಲಿ ಯೂಸ್ ಮಾಡ್ಬೋದು. ಇವಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಜನಗಳು ಬೇರೆ ಬೇರೆ ರೀತಿಯಾಗಿ ಇದನ್ನು ಯೂಸ್ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, ಟ್ಯಾಂಪಾನ್ಸ್ ಮತ್ತು ಮೆನ್ಸ್ಟ್ರಲ್ ಕಪ್ಪನ್ನು ಯೂಸ್ ಮಾಡಿದಾಗ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಇದು ಲೀಕ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಯೂಶ್ವಲಿ ಮೆನ್ಸ್ಟ್ರಲ್ ಕಪ್ಪನ್ನು ಯೂಸ್ ಮಾಡಿದಾಗ ಲೀಕ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಟ್ಯಾಂಪಾನ್ಸನ್ನು ಯೂಸ್ ಮಾಡುವಾಗ ಸಮ್ಟೈಮ್ಸ್ ಸಡನ್ನಾಗಿ ಕೆಲವೊಬ್ಬರಿಗೆಲ್ಲ ಫ್ಲೋ ಜಾಸ್ತಿ ಇರುತ್ತೆ. ಆಗ ಟ್ಯಾಂಪಾನ್ಸಿಗೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ಆವಾಗ ಅದು ಲೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು 1 ಅಥವಾ 2 ಪ್ಯಾಡನ್ನು ನೀವು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ, ಈ ಥರದ ಒಂದು ಪ್ಯಾಂಟಿ ಲೈನರ್ನ ನೀವು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ, ಸೊ ಅದು ನಿಮ್ಮ ಲೈಫ್ ಸೇವಿಂಗ್ ಹ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಇನ್ನು ವರ್ಕಿಂಗ್ ವುಮೆನ್ಸ್, ಬ್ರೆಸ್ಟ್ ಫೀಡಿಂಗ್ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ, ಅವರಿಗೆಲ್ಲ ಸೊ ಬ್ರೆಸ್ಟ್ ಮಿಲ್ಕ್ ಏನಿದೆ ಅದು ಲೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ನೀವು ಇದನ್ನು ಲೈಫ್ ಸೇವಿಂಗ್ ಹ್ಯಾಕಾಗಿ ಯೂಸ್ ಮಾಡ್ಬೋದು. ಇನ್ನು ನೀವು 5 ಮಿನಿಟ್ಸ್ ಕ್ರಾಫ್ಟ್ಸ್ ಆಗಿರ್ಬೋದು, ಅಥವಾ ಅಲ್ಲಿ ಇಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಿ, ಇದನ್ನು ಸ್ವೆಟ್ ಪ್ಯಾಡಾಗಿ ಯೂಸ್ ಮಾಡ್ಬೋದು. ಮತ್ತು ಶೂ ಬೈಟಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದನ್ನು ಒಂದು ಹ್ಯಾಕಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ದಟ್, ನೀವು ಹಾಗೆ ಕೂಡ ಅದನ್ನು ಯೂಸ್ ಮಾಡ್ಬೋದು. ಸೊ ಅದಷ್ಟೇ ಅಲ್ಲದೆ ನಾನು ಇಲ್ಲಿವರೆಗೆ ಏನೇನು ಹೇಳಿದೆ ಅದಂತೂ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುವಂಥ, ಎವ್ರಿಡೇ ಯೂಸ್ ಆಗುವಂಥ ಒಂದು ಹ್ಯಾಕ್ಸ್ ಅಥವಾ ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ಎಸ್ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಬಿ ಓಪನ್ ಅಪ್ ಆ್ಯಂಡ್ ದಯವಿಟ್ಟು ಕೇಳಿ. ನಾನು ಬೇಕಾದರೆ ಇನ್ನೊಂದು ಎಕ್ಸ್ಟೆಂಡೆಡ್ ವಿಡಿಯೋನ ಕೂಡ ಮಾಡ್ತೀನಿ. ಸೊ ಫೈನಲಿ ನಾನು ಸ್ಯಾನಿಟರಿ ಪ್ಯಾಡ್ ವರ್ಸಸ್ ಪ್ಯಾಂಟಿ ಲೈನರ್, ಸೊ ಇವೆರಡಕ್ಕೂ ಕೂಡ ಒಂದು ಫ್ಲೋನ ಅಥವಾ ಒಂದು ಲಿಕ್ವಿಡನ್ನು ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ.
ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಇದಕ್ಕಿಂತ ಬೆಟರ್ ಆಗಿರ್ಬೋದಾಗಿತ್ತು ಅನ್ನೋದಾದ್ರೂ ಕೂಡ ನಿಮ್ಮ ಒಪಿನಿಯನನ್ನು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.